ಹಾಯ್ ನಮಸ್ತೆ ಸ್ನೇಹಿತರೆ. ರಾಯರ ಜನ್ಮದಿನ ನಮ್ಮ ಮನೆಯಲ್ಲಿ ಪೂಜೆ ಮಾಡಬೇಕು ಅಂಥೇಳಿ ಎಲ್ಲ ಕೂಡ ರೆಡಿ ಮಾಡ್ಕೋತಾ ಇದ್ದೀವಿ. ಅಂದರೆ ನಾನು ಓದ್ಸಲಿ ಎಲ್ಲ ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಇದೇ ಥರ ಮಾಡೋಣ ಅಂತ. ಆದರೆ ಈ ಸಲ ನನಗೆ 99% ನಾನು ಮಾಡೋ ಥರ ಇರಲಿಲ್ಲ, ಮಾಡೋದು ಬೇಡ ಅಂತಲೇ ಅಂದ್ಕೊಂಡಿದ್ದೆ. ರೀಸನ್ ಏನಪ್ಪ ಅಂತಂದರೆ, ಈಗ ನನ್ನ ತಂಗಿಯವರು ಅತ್ತೆ ತೀರೋಗಿದ್ರು. ಇನ್ನು ತುಂಬ ಈಗ ಅಟ್ಲೀಸ್ಟ್ ಒಂದು 2-3 ತಿಂಗಳಾಗ್ಬಿಟ್ಟಿದ್ರೆ ನನಗೂ ಒಂಥರ ಸಮಾಧಾನ ಆಗ್ತಾಯಿತ್ತು. ಪರವಾಗಿಲ್ಲ ಬಿಡಪ್ಪ, 2-3 ತಿಂಗಳಾಗಿದೆ ಅಂತ. ಬರೀ 25 ದಿನ ಏನೋ ಆಗಿತ್ತು ಅಲ್ವಾ. ಸೊ ನಾವು ಇವಾಗ ನಾನು ಸಪ್ರೇಟ್ ಇದ್ಬಿಟ್ಟಿದ್ದರೆ ಅದೇನು ನನಗೇನು ಬೇಜಾರಾಗ್ತಾ ಇರಲಿಲ್ಲ. ನಾವು ಒಂದೇ ಮನೇಲಿ ಇರೋದ್ರಿಂದ ಈಗ ಅವರಿಗೆ ಸೂತ್ಕ ಅಂದರೆ ನನಗೂ ಅದು ಸ್ವಲ್ಪ ಇದಾಗುತ್ತೆ ಅಲ್ವಾ ಅನ್ನೋ ನಾನು ಯೋಚನೆ ಮಾಡಿ ಸರಿ ಮಾಡೋದು ಬೇಡ ಬಿಡಪ್ಪ ಅಂತಲೇ ಅಂದ್ಕೊಂಡಿದ್ದೆ. ಆದರೆ ನಾನು ಸುಮಾರು ಒಂದು 2-3 ಜನನ ಕೇಳಿದೆ, ಅಂದರೆ ಪೂಜಾರಿಗಳನ್ನ ಕೇಳಿದಾಗ ಏನು ತೊಂದರೆ ಇಲ್ಲ, ಮಾಡ್ಬೋದು ಅಂತ ಹೇಳಿದ್ರು. ಎಲ್ಲ ಕೂಡ ನಿಜ ನಾನು ಸಡನ್ನಾಗಿ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಒಂದು 3 ದಿನ ಇರಬೇಕಾದ್ರೆ ಪ್ಲ್ಯಾನ್ ಮಾಡ್ಕೊಂಡಿದ್ದು, ಮಂಗಳವಾರ ಇದ್ದಿದ್ದು ಅಲ್ವಾ. ಸೊ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದು ಶುಕ್ರವಾರ. ಸರಿ ನೋಡೋಣ, ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಮಾಡೋದಕ್ಕೆ ಕೈ ಹಾಕ್ಬಿಡೋಣ, ಏನಾಗುತ್ತೋ ಆಗಲಿ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡೆ. ನಿಜವಾಗ್ಲೂ ರಾಯರು ನನ್ನ ಜೊತೇಲಿ ಇದ್ದಾರೆ, ನನ್ನ ಮನೆಯಲ್ಲೂ ರಾಯರಿದ್ದಾರೆ. ಯಾಕಪ್ಪ ಅಂತಂದರೆ ಸಡನ್ನಾಗಿ ಪ್ಲ್ಯಾನ್ ಮಾಡಿದೆ, ಮಾಡೋಣ ಪೂಜೆನ ನಿಲ್ಸೋದು ಬೇಡ. ಯಾಕಂದರೆ ನಾನು ಸ್ಟಾರ್ಟಿಂಗಲ್ಲಿ ನಾವು ಹೊಸ ಮನೆಗೆ ಬಂದಾಗ ಸ್ಟಾರ್ಟ್ ಮಾಡಿದ್ದು ಒಂದು ಪೂಜೆ ಅಂತಂದರೆ ರಾಯರು ಹುಟ್ಟಿದ ದಿನವೇ ನಮ್ಮ ಮನೆಯಲ್ಲಿ ಸ್ಟಾರ್ಟ್ ಮಾಡಿದ್ದು. ಏನು ನಾನು ಹೊಸ ಮನೆಗೆ ಬಂದಾಗ ರಾಯರು ಹುಟ್ಟಿದ ದಿನ ನಾನು ಸ್ಟಾರ್ಟ್ ಮಾಡಿದೆ. ಆವತ್ತಿಂದ ಇವತ್ತಿನವರೆಗೂ ನಾನು ತುಂಬಾ ನೆಮ್ಮದಿಯಾಗಿದ್ದೀನಿ. ಯಾವ ಥರ ಅಂತಂದರೆ ನೋಡಿ, ಮನುಷ್ಯನಿಗೆ ಕಷ್ಟ ಇರುತ್ತೆ. ಈಗ ನನಗೆ ಕಷ್ಟ ಇಲ್ಲ ಅಂತ ನಾನು ಹೇಳಲ್ಲ, ನನಗೂ ಬೇಕಾದಷ್ಟು ಕಷ್ಟ ಇದೆ. ಕಷ್ಟ ಅಂದರೆ ಈಗೇನೋ ತಿನ್ನೋದಕ್ಕೆ ಊಟ ಇಲ್ಲ, ಇಲ್ಲೊಂದು ನನಗೇನೋ ಸಾಲದವರೆಲ್ಲ ಬಂದು ಮನೆ ಹತ್ರ ಗಲಾಟೆ ಮಾಡ್ತಿದ್ದಾರೆ, ಇನ್ನೊಂದು ಏನೋ ಪ್ರಾಬ್ಲಮ್ ಆಗ್ತಿದೆ, ಆ ಥರ ಕಷ್ಟ ಅಂತ ಹೇಳ್ತಾ ಇಲ್ಲ. ಈಗ ಮನುಷ್ಯ ಅಂದಮೇಲೆ ಇರುತ್ತೆ ಅಲ್ವಾ, ಕೆಲವೊಂದೊಂದು ಪ್ರಾಬ್ಲಮ್ಮು ಹೇಳ್ಕೊಳ್ಳೋ ಥರ ಇರುತ್ತೆ, ಕೆಲವೊಂದು ಪ್ರಾಬ್ಲಮ್ಮು ಹೇಳ್ಕೊಳ್ದೇ ಇರೋ ಥರ ಇರುತ್ತೆ. ಸೊ ಹಂಗಾಗಿ ನನಗೂ ತುಂಬ ಪ್ರಾಬ್ಲಮ್ ಇದೆ. ನೋಡೋರಿಗೆ ಗೊತ್ತಾಗಲ್ಲ ಅಷ್ಟೇ, ಅವಳಿಗೇನು ಬಿಡಪ್ಪ, ಆರಾಮಾಗಿ ಕಲರ್ ಸೀರೆ ಹಾಕ್ಕೊಂಡು ತಿರುಗ್ತಾಳೆ ಅನ್ನೋ ಥರ ಮಾತಾಡ್ತಾರೆ ಅಲ್ವಾ. ಸೊ ಮಾತಾಡಬಾರ್ದು. ಯಾಕಪ್ಪ ಅಂದರೆ ಪ್ರತಿಯೊಬ್ಬ ಮನುಷ್ಯಂಗೂ ಅವ್ರದ್ದೇ ಆದ ನೋವುಗಳಿರುತ್ತೆ. ಅದೇ ಥರ ನಾನು ಕೂಡ ನಿಜ ನಾನು ಈ ಒಂದು ಡೆಕೋರೇಷನ್ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ರಾಯರಾಣೆಗೂ ಅಂದ್ಕೊಂಡಿರಲಿಲ್ಲ. ಅಂದರೆ ನಾನು ಮಂಟಪದಲ್ಲಿ ಮಾಡಿಸ್ಬೇಕು ಅನ್ನೋದು ನನಗೆ ಒಂದು ಆಸೆ ಇತ್ತು. ಸೊ ನಾನು ಮಂಟಪದ ಇದೇ ಥರ ಮಾಡಿಕೊಡಿ ಅಣ್ಣ ಅಂತ ನಾನು ಹೇಳಿದ್ದೆ ಅವರಿಗೆ. ಆದರೆ ನಾನು ಏನು ಮಾಡಿಕೊಡಿ ಅಂತ ಹೇಳಿದ್ನೋ ಅದಕ್ಕಿಂತ 10% ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ರು. ನನಗೆ ಅವರು ಅದನ್ನು ಒಳಗಡೆ ತೊಗೊಂಡು ಬಂದು ಅಲ್ಲಿಟ್ಟಾಗ ನನಗೆ ಇದರಲ್ಲಿ ರಾಯರನ್ನು ಕೂರಿಸಿದಾಗ ರಾಯರು ಹೆಂಗೆ ಕಾಣಿಸ್ತಾರೆ, ಯಾವ ಥರ ನಾನು ಅದನ್ನು ನೋಡಬೇಕು, ನನಗೆ ಸೀರಿಯಸ್ಸಾಗಿ ನಿಜ ಹೇಳಬೇಕು ಅಂದರೆ ಫಸ್ಟು ಅವರೆಲ್ಲ ತೊಗೊಂಡು ಬಂದಮೇಲೆ ನಾನು ಅದನ್ನು ನೋಡ್ತಾನೆ ಒಂದು 5 ನಿಮಿಷ ಕೂತ್ಕೊಂಡೆ. ಯಾಕಂದರೆ ತುಂಬ ಕೆಲಸ ಇತ್ತು ಮನೆಯಲ್ಲಿ. ಈಗ ಮನೆಯಲ್ಲಿ ಒಂದು ಪೂಜೆ ಅಂತಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಎಷ್ಟು ಕೆಲಸಗಳಿರುತ್ತೆ ಅಂದ್ಬಿಟ್ಟು ಅಂತ. ಆಮೇಲೆ ನಾನು ಈಗ ನನ್ನ ಜೊತೆಲಿರೋ ಫ್ರೆಂಡ್ಸ್ಗಳಿಗಾಗಲಿ ಅವ್ರಿಗೆಲ್ಲ ನನಗೆ ಕಷ್ಟ ಕೊಡೋದಕ್ಕೆ ಇಷ್ಟ ಆಗಲ್ಲ. ಯಾಕಂದರೆ ಅವ್ರದ್ದು ಮನೆಯಲ್ಲಿ ಪೂಜೆಗಳಿರುತ್ತೆ. ಈಗ ಏನಾಗಿದೆ ಅಂತಂದರೆ, ಆಗಿನ ಕಾಲದಲ್ಲಿ ಹಬ್ಬ ಅಂತಂದರೆ ಏನೋ ಮಾಡ್ತಾಯಿದ್ರು. ಇವಾಗ ಎಲ್ಲ ಏನಾಗೋಗ್ಬಿಟ್ಟಿದೆ ಅಂದರೆ ಪ್ರತಿಯೊಬ್ಬರು ರಾಯರ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರೋದ್ರಿಂದ ಈಗ ನೀನು ಬಾ ಅಂತ ನಾನು ಎಲ್ಲರೂ ಕರೆಯೋದಕ್ಕೂ ಆಗಲ್ಲ ಅಲ್ವಾ. ಸೊ ಹಂಗಾಗಿ ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು. ಅದು ನನ್ನ ಕೆಲಸ ಮುಗಿಸ್ಕೊಂಡು ನನ್ನ ಮನೆಗೆ ಬರೋಷ್ಟರಲ್ಲಿ 7:30 ಆಗಿತ್ತು. 7:30 ಮೇಲೆ ನಾನು ಎಲ್ಲ ಕೂಡ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದು. ನಾನು ಇದೆಲ್ಲ ಝೂಮ್ ಮಾಡಿ ಮಾಡ್ಕೊತಾ ಇದ್ದೀನಿ. ದೇವ್ರಣೆಗೂ ನಾನು ಹಿಂಗೆ ಹಾಕ್ತೀನಿ, ನಿಂಗೆ ಗೊತ್ತು ತಾನೆ. ನಂದು ಅಲ್ಲೇ ಬಹುಮಾನ. ಅದನ್ನ ಟಕ್ಕನಾಗಿ ಮಾಡ್ಕೊಂಡ್ಬಿಡ್ಬೇಕು ಅಂಕಿತ ನೀನು. ಒಡಿ ಇವಾಗ ನಿಮ್ಮಮ್ಮನ ಕತ್ತು ತಿರ್ಗಿಸ್ಬಿಡ, ಹೋಗ್ಲೇ ಉಲ್ಟಾ ತಿರ್ಗಿಸ್ಬಿಡ ಬರ. ಟೀ ಕೊಡ. ನಾನು ಕುಡಿತೀನಿ, ಕೊಡಮ್ಮ ಚೂರು ಕೊಡಮ್ಮ. ಏನಾಯ್ತಮ್ಮ ನೋಡಿ ಸ್ನೇಹಿತರೆ, ಇವತ್ತು ಬೆಳಗ್ಗೆ ನಮ್ಮ ಮನೆಯಲ್ಲಿ ಹೆಂಗೂ ಸಂಜೆ ನಮಗೆ ತುಂಬ ಕೆಲಸ ಇರುತ್ತೆ, ಎಲ್ಲ ಕ್ಲೀನಿಂಗ್ ಎಲ್ಲ ಅಂದ್ಬಿಟ್ಟು ಅಂತ ಅಮ್ಮ ಏನು ಮಾಡಿದ್ರು, ಪಾಪ ಟಿಫನ್ ಏನು ಮಾಡಿದೆ, ಒಂದೇ ಸಲ ಬಸ್ಸಾರು ಮಾಡಿದ್ರು. ಅಮೃತ ಥರ ಇತ್ತು ಬಸ್ಸಾರು. ಈ ನನ್ನ ಮಗ ಇದ್ದಾನಲ್ವಾ, ನಮ್ಮಮ್ಮ ಬಾಕ್ಸ್ಗೆ ಹಾಕಿದ್ರೆ ನಾನು ಬಸ್ಸಾರು ತಿನ್ನಲ್ಲ ಅಜ್ಜಿ, ನೀನು ಬಸ್ಸಾರು ಅನ್ನ ಏನಾದರೂ ಹಾಕಿದ್ರೆ ನಾನು ವಾಪಸ್ ಎತ್ಕೊಂಡ್ಬರ್ತೀನಿ ಅಂತ ನಮ್ಮಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡಿ, ಪಾಪ ನಮ್ಮಮ್ಮನ್ನ ನಡ್ಕೊಂಡು ಹೋಗೋ ಥರ ಮಾಡಿ ಹೋಟ್ಲಲ್ಲಿ ಇಡ್ಲಿ ತರಿಸ್ಕೊಂಡು 9 ಇಡ್ಲಿ ತಿಂದಂತೆ ಸ್ನೇಹಿತರೆ. ಎಷ್ಟು ತಗೊಂಡೋಗಿ ಕೊಟ್ಟಮ್ಮ? ತಟ್ಟೆ ಇಡ್ಲಿ 4 ತಿನ್ನ.
ಸನ್ ಯು ಈಟ್ 4 ಇಡ್ಲಿ ತಿಂತಿದ್ದ ಅವನು ಆಯ್ತಾ. ನಾನು ಆಮೇಲೆ ಮಗನ ಫಾಸ್ಟ್ ಆರ್ಡರ್ ಮಾಡಿ ತಿಂದೆ, ಚೆನ್ನಾಗಿ ತಿನ್ಬಿಟ್ಟು ಆರಾಮಾಗಿ ಫೋನ್ ನೋಡ್ಕೊಂಡು ಗೇಮ್ ಆಡ್ಕೊಂಡು. ಏನ್ ಗೊತ್ತಾ ಸ್ನೇಹಿತರೆ, ನನ್ನ ಮಗನಿಗೆ ಬರೀ 3 ಹೊತ್ತು ಮೂಳೆ ಬೇಕು. ಅದು ಏನು ಮಟನ್ ತಿನ್ನಲ್ಲ ಅವನು. 3 ಹೊತ್ತು ಚಿಕನ್ ಬಿರಿಯಾನಿ, ಆಮೇಲೆ ಚಿಕನ್ ಫ್ರೈ ಇದೇ ಬೇಕು ನಮ್ಮ ಮನೇಲಿ. ಅದಕ್ಕೆ 3 ಹೊತ್ತು ಅದನ್ನೇ ಬೇಯಿಸ್ತಾ ಇರ್ತಾರೆ. ತೋರ್ಸೋ ಇಲ್ಲಿ ಮುಖನ ನಮ್ಮ ಸ್ನೇಹಿತರಿಗೆ ಮತ್ತೆ ನನ್ನ ಫ್ಯಾಮಿಲಿ ಫಾಲೋವರ್ಸ್ಗೆಲ್ಲ ಗೊತ್ತಾಗ್ಬೇಕು. ಯಾಕೆ ಹೇಳು, ಅಯ್ಯೋ ಮೇಡಮ್ ನಿಮ್ಮ ಮಗ ಎಷ್ಟು ಸಪೋರ್ಟ್ ಮಾಡ್ತಾನೆ ಮೇಡಮ್ ಅಂತಾನೆ. ಅಮ್ಮನ್ನ ಹೊಡೆಯೋ ತರ ಹೋಗೋಣ. ನಾನು ಹಿಂಗೆ ಆಗ್ತೀನಿ ಮೋನೀಶ್. ಫ್ರೆಂಡ್ಸ್ ಎಲ್ಲ ನೋಡ್ಬೇಕು ಮಮ್ಮಿ. ನೋಡಿ ಫ್ರೆಂಡ್ಸ್, ನಮ್ಮ ಓನು ಫ್ರೆಂಡ್ಸ್ ಎಲ್ಲ ನೋಡಿ ನನ್ನ ಮಗನ ನಿಜರೂಪ ಇದೆ. ನಿಜರೂಪ ಪಾಪ ಅವ್ರ ಅಜ್ಜಿಗೆ ಬಸ್ಸಾರು ಏನಾದ್ರು ಕೊಟ್ರೆ ಬಿಸಾಕ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮನ ಬ್ಲಾಕ್ ಮೇಲ್ ಮಾಡಿ 8 ಇಡ್ಲಿ ತರಿಸ್ಕೊಂಡವನೆ. ಓವಾ ಸಾರಿ ಒಂದು ಮಿಸ್ಟೇಕ್ ಆಗೋಯ್ತು, 9. ಇನ್ನೂ ಒಂದು ನಮ್ಮಗಳಿಗೆ ಕೆಲಸ ಮಾಡ್ಕೊಳ್ಳೋದಕ್ಕೇನು ಕಷ್ಟ ಆಗಲ್ಲ. ಯಾಕಂದರೆ ನಾನು, ನನ್ನ ಮಗಳು, ನಮ್ಮಮ್ಮ, ನನ್ನ ತಂಗಿ ಎಲ್ಲ ಮಾಡ್ಕೊಂಡ್ಬಿಡ್ತೀವಿ. ಅಂದರೆ ಏನೇ ಒಂದು ಕೆಲಸ ಇದ್ದರೂ, ಇವಾಗ ಪೂಜೆಗಳ ಕೆಲಸ ಇತ್ತು ಅಂದರೆ ಬೆಳಗ್ಗೆಗೆ ಮಾಡ್ಕೊಳ್ಳೋಣ, ಬಿಡೋದು ಪಾತ್ರೆ ಬೆಳಗ್ಗೆ ಆ ಥರ ಎಲ್ಲ ಏನಿಲ್ಲ. 11 ಗಂಟೆ ಆಗಲಿ 12 ಗಂಟೆ ಆಗಲಿ ಏನು ಕೆಲಸಗಳಿರುತ್ತೆ ಅದನ್ನೆಲ್ಲ ಮುಗಿಸ್ಬಿಟ್ಟೆ ನಾವು ಮಲ್ಕೊಳ್ಳೋದು. ಅಂದರೆ ನನ್ನ ತಂಗಿ ಏನೂ ಹೆಲ್ಪ್ ಮಾಡೋ ಥರ ಇರಲಿಲ್ವಲ್ಲ, ಅದೇ ನಮಗೆ ಸ್ವಲ್ಪ ಕಷ್ಟ ಆಗೋಯ್ತು. ಇನ್ನು ಒಂದು ಏನಪ್ಪ ಅಂತಂದರೆ, ಈಗ ಅಕ್ಕಪಕ್ಕದಲ್ಲಿ ಯಾರಾದರೂ ಹೇಳೋಣ ಅಂತಂದರೆ ನಮ್ಮಮ್ಮ ಅದಕ್ಕೆಲ್ಲ ಒಪ್ಕೊಳ್ಳಲ್ಲ. ಬೇಡ, ನಮ್ಮಿಂದ ಬೇರೆಯವರಿಗೆ ಯಾಕೆ ತೊಂದರೆ ಅನ್ನೋ ಥರ ಮಾತಾಡ್ತಾರೆ. ಆದರೆ ಪಾಪ ನನ್ನ ತಂಗಿ ಹೊರಗಡೆ ಕೆಲಸಗಳೆಲ್ಲ ಏನಿತ್ತು ಅವಳು ಮಾಡ್ಕೋತಾ ಇದ್ಲು. ಅವಳು ಕೈ ಸುಮ್ಮನೆ ಇರಲ್ಲ ಅವಳಿಗೆ. ನಾವು ಮಾಡ್ಕೋತಾ ಇದ್ರು ಅವಳಿಗೆ ನೋಡ್ಕೊಂಡು ಅವಳು ಸುಮ್ಮನೆ ಇರಲ್ಲ. ಇನ್ನು ದೇವ್ರ ಸಾಮಾನೆಲ್ಲ ಅವಳೇನು ಮುಟ್ಟೋ ಆಗಿರಲಿಲ್ಲ ಅಲ್ವಾ. ದೇವ್ರ ಪೂಜೆಗೆ ಏನಕ್ಕೂ ಹೆಲ್ಪ್ ಮಾಡೋಂಗಿಲ್ಲ ಅನ್ನೋದು ಅವಳು ತಲೆಯಲ್ಲಿ ಹೋಗಿ ಕುತ್ಕೊಂಡ್ಬಿಟ್ಟಿದೆ. ನಾನು ಅಲ್ಲಿಗೂ ಹೇಳ್ದೆ ಅದೆಲ್ಲ ಆ ಥರ ಎಲ್ಲ ಏನೂ ಇಲ್ಲ ಅಂದರೆ ಅವಳು ಕೇಳಿಲ್ಲ. ಇಲ್ಲ ಮನೆ ದೇವ್ರಿಗೆ ಹೋಗ್ಬಿಟ್ಟು ಬಂದಮೇಲೆ ದೇವರು ಪೂಜೆ ಸಾಮಾನೆಲ್ಲ ಮುಟ್ಬೋದಂತೆ, ಇಲ್ಲಾಂದರೆ ಟೆಚ್ಚು ಮಾಡಬಾರ್ದಂತೆ ಅಂತ ಯಾರೋ ಹೇಳ್ಬಿಟ್ಟಿದ್ದಾರೆ. ಅವಳು ಅದನ್ನೇ ತಲೆಗೆ ಹಾಕ್ಕೊಂಬಿಟ್ಟಿದ್ದಾಳೆ. ಸೊ ಹಂಗಾಗಿ ಅವಳು ಪೂಜೆ ವಿಷಯದಲ್ಲಿ ನಮಗೇನೂ ಮಾಡಿಕೊಟ್ಟಿಲ್ಲ. ಪರವಾಗಿಲ್ಲ ಬಿಡು, ಅಟ್ಲೀಸ್ಟು ನನಗೆ ಏನೋ ಸಣ್ಣ ಪುಟ್ಟ ಹೆಲ್ಪ್ ಆದರೂ ಅವಳು ಮಾಡಿಕೊಟ್ಲಲ್ಲ. ಇನ್ನೂ ಒಂದು ಏನಪ್ಪ ಅಂದರೆ, ನಮಗೆ ನನ್ನ ತಂಗಿ ಏನೂ ಹೆಲ್ಪ್ ಮಾಡಿಲ್ಲ ಅಂದರು. ಅದೇ ನನ್ನ ತಂಗಿ ಮಗ ಹೆಂಗಂತಂದರೆ, ಅವನು ನಮ್ಮ ಮನೆಗೆ ಒಂಥರ ಮುದ್ದು ಮಗ. ಯಾವ ಥರ ಅಂತಂದರೆ, ಈಗ ಈಗ ಎಕ್ಸಾಂಪಲ್ ನಾನೇ ಏನೋ ಒಂದು ಕೆಲಸ ಮಾಡ್ತಿರ್ತೀನಿ, ಜಸ್ಟ್ ನಾನು ಕರಿತೀನಿ, ಮೋನೀಶ್ ಒಂಚೂರು ಬಾ ಮಗನೆ ಅಂತಂದರೆ ಅವನು ಏನೇ ಮಾಡ್ತಿದ್ರು ಓಡಿ ಬರ್ತಾನೆ. ನನ್ನ ಮಗಳು ಆ ಥರ ಅಲ್ಲ, 1 ನಿಮಿಷ ಇರು ಮಮ್ಮಿ ಬರ್ತೀನಿ, 1 ನಿಮಿಷ ಇರು ಮಮ್ಮಿ ಬರ್ತೀನಿ ಅಂತ ಅಲ್ಲಿ ಒಂದು 15 ನಿಮಿಷ ಮಾಡಿಬಿಟ್ಟಿರ್ತಾಳೆ. ನನಗೆ ಆ ಕೆಲಸ ಅವಳ ಕೈಯಲ್ಲಿ ಮಾಡಿಸ್ಕೊಳ್ಳೋ ಇಂಟ್ರೆಸ್ಟೇ ಹೋಗ್ಬಿಟ್ಟಿರುತ್ತೆ. ಆದರೆ ನನ್ನ ಮಗಳು ಯಾವ ಥರ ಅಂದರೆ, ಏನಾದರೂ ಅವಳು ಮಾಡ್ತಾಳೆ, ಇಂಟ್ರೆಸ್ಟ್ ಕೊಟ್ಟು ಒಂದು ಕೆಲಸ ಮಾಡ್ತೀನಿ ಮಮ್ಮಿ ಅಂದರೆ ಅದನ್ನು ತುಂಬಾ ನೀಟಾಗಿ ಮಾಡಿರ್ತಾಳೆ. ಯಾವ ಥರ ಅಂದರೆ, ಒಂದು 10 ನಿಮಿಷ ಸಮಾಧಾನವಾಗಿ ಕುತ್ಕೊಂಡು ನಾನು ನೋಡಬೇಕು, ಅಷ್ಟು ಚೆನ್ನಾಗೇ ಮಾಡಿರ್ತಾಳೆ. ಸೊ ನೀವೆಲ್ಲ ನೋಡೇ ಇರ್ತೀರ, ನಾನು ಸುಮಾರು ವೀಡಿಯೋಗಳು ಅಪ್ಲೋಡ್ ಮಾಡಿದ್ದೀನಿ. ಡೆಕೋರೇಷನ್ ಅಂತೂ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಏನು ನಾನು ರಾಯರದು ಹುಟ್ಟಿದ ದಿನ ಮತ್ತು ರಾಯರದು ಆರಾಧನೆ ಎಲ್ಲ ಮಾಡಿದ್ದೀನಿ. ಎಲ್ಲದಕ್ಕೂ ನನಗೆ ಇವರೇ ಡೆಕೋರೇಷನ್ ಮಾಡಿಕೊಟ್ಟಿದ್ದು. ಬಟ್ ಇವರು ನಮಗೆ ಏನಪ್ಪ ಅಂತಂದರೆ, ಇವಾಗ ಲಾಭಕ್ಕೆ ಮಾಡಲ್ಲ. ಅಟ್ಲೀಸ್ಟು ಎಣ್ಣ ಯಾವ ಥರ ಅಂತಂದರೆ, ಅವ್ರು ಏನೋ ಒಂದು ಕೆಲಸ ಮಾಡ್ತಿದ್ದಾರೆ ಅಂದರೆ ಅದು ತುಂಬ ಚೆನ್ನಾಗಿ ಬರಬೇಕು ಅನ್ನೋದು ಅಣ್ಣಂಗೆ. ಯಾಕಪ್ಪ ಅಂದರೆ, ನಾನು ಇಷ್ಟೊಂದು ಚೆನ್ನಾಗೇ ಬರುತ್ತೆ ಮಂಟಪ ಅಂದ್ಕೊಂಡು ನನಗೆ ಸಿಂಪಲಾಗಿ ಮಾಡಿಕೊಡಿ ಅಣ್ಣ. ಯಾಕಂದರೆ ಈಗ ಸಡನ್ನಾಗಿ ಪ್ಲ್ಯಾನ್ ಮಾಡಿರೋದಲ್ವ. ಈಗ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಸಡನ್ನಾಗಿ ಏನೋ ಒಂದು ಪೂಜೆ ಮಾಡಬೇಕು ಅಂದರೆ ದುಡ್ಡಿಲ್ಲ ಅಂದರೆ ನಾವು ಮಾಡೋದಕ್ಕೆ ಆಗಲ್ಲ. ಪ್ರತಿಯೊಂದಕ್ಕೂ ದುಡ್ಡು ಬೇಕು ಅಲ್ವಾ. ಈಗ 1 kg ಬಾಳೆಹಣ್ಣು ತೊಗೋಬೇಕಂದ್ರೂ ದುಡ್ಡು ಬೇಕು. ಈ ಥರ ಡೆಕೋರೇಷನ್ ಮಾಡಿಸ್ಬೇಕು ಅಂದರೆ ಸುಮ್ಮನೆ ಖರ್ಚಾಗಲ್ಲ. ಆದರೆ ನನಗೇನಪ್ಪ ಅಂತಂದರೆ, ಈಗ ರಾಯರು ನನಗೆ 10 ರೂಪಾಯಿ ನಾನು ಖರ್ಚು ಮಾಡಿ ಪೂಜೆ ಮಾಡ್ತಿದ್ದೀನಿ ಅಂದರೆ ನನಗೆಲ್ಲೋ 20 ರೂಪಾಯಿ ಬಂದೇ ಬರುತ್ತೆ ಅನ್ನೋ ಒಂದು ಧೈರ್ಯ ನನಗಿದೆ. ಸೊ ಹಂಗಾಗಿ ನಾನು ರಾಯರ ಪೂಜೆ ಮಾಡಿಸೋದಕ್ಕಾಗಲಿ, ಈಗ ನಾನು ಏನು ಗುರುವಾರ ಹೊತ್ತು ಪೂಜೆ ಮಾಡೋದಕ್ಕೆ ಹೂವು ತರ್ತೀನಿ, ನಾನು ಅದಕ್ಕೆ ಯಾವುದಕ್ಕೂ ನಾನು ಯೋಚನೆ ಮಾಡಲ್ಲ. ಅಯ್ಯೋ ಇಷ್ಟೊಂದು ಆಗೋಗ್ಬಿಡುತ್ತಲ್ಲಪ್ಪ ಅನ್ನೋ ಥರ ಯೋಚನೆ. ಇನ್ನೂ ನಾನು ತಿನ್ನೋ ವಿಷಯದಲ್ಲಿ ಸ್ವಲ್ಪ ಕಮ್ಮಿ ಮಾಡಿಬಿಡ್ತೀನಿ. ಯಾಕಂದರೆ ಸ್ವಲ್ಪ ನಾನು ಫುಡ್ಡಿ, ಅಂದರೆ ನಾನ್ ವೆಜ್ಗಳು ನಾನು ತುಂಬ ತಿಂತಿದ್ದೆ. ಬಟ್ ಇತ್ತೀಚೆಗೆ ನಾನು ಯಾವಾಗ ರಾಯರ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ, ಈಗೇನು ಒಂದು 2 ವರ್ಷದಿಂದ ನಾನು ಸುಮಾರು ಕೆಲವೊಂದೊಂದು ಬಿಟ್ಬಿಟ್ಟಿದ್ದೀನಿ ತಿನ್ನೋದು. ಅಯ್ಯೋ ಬೇಡ ಬಿಡು, ಗುರುವಾರ ಪೂಜೆ ಇರುತ್ತಲ್ಲ, ಪೂಜೆಗಾಗುತ್ತೆ, ಹೂಕ್ಕೆ ದುಡ್ಡಾಗುತ್ತೆ, ಆ ಥರ ನಾನು ಥಿಂಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಸೊ ನನಗೆ ತುಂಬಾ ಚೆನ್ನಾಗಿ ಮಾಡಿಕೊಟ್ರು. ಯಾಕಪ್ಪ ಅಂದರೆ, ಈಗ ನಾನು ಕೊಟ್ಟಿರೋ ದುಡ್ಡು ಇಂಪಾರ್ಟೆಂಟ್ ಅಲ್ಲ, ಆದರೆ ಆ ಒಂದು ಮಂಟಪ ಮಾಡಿಕೊಟ್ಟಿದ್ರಲ್ಲ, ಅದನ್ನು ನೋಡುತ್ತಿದ್ರೇ ಖುಷಿ. ಸೊ ನೀವು ನೆಕ್ಸ್ಟು ನಾನು ಇನ್ನೊಂದು, ಇದು ಪಾರ್ಟ್ 1 ವಿಡಿಯೋ ಆಗಿರುತ್ತೆ. ಪಾರ್ಟ್ 2ನಲ್ಲಿ ನನಗೆ ಏನೆಲ್ಲ ಖುಷಿ ಆಯಿತು, ಸೊ ನಾನು ಪೂಜೆ ಮಾಡಿದಾಗ ನನಗೆ ಯಾವ ಥರ ಫೀಲ್ ಆಯಿತು, ಮತ್ತು ನಮ್ಮ ಮನೆಗೆ ಯಾರ್ಯಾರು ಬಂದಿದ್ದರು, ಅದನ್ನೆಲ್ಲ ಖಂಡಿತವಾಗ್ಲೂ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಹೇಳ್ತೀನಿ. ಯಾಕಪ್ಪ ಅಂತಂದರೆ, ಏನು ನನ್ನ ನಾಲ್ಗೆ ಮೇಲೆ ಮಾತಿರುತ್ತೆ, ನನ್ನ ಮನಸ್ಸಲ್ಲಿ ಏನು ನೋವಿರುತ್ತೆ ಅದಷ್ಟೇ ಈಚೆ ಬರೋದು. ನಾನು ಏನು ನನ್ನ ವೀಡಿಯೋಗಳಲ್ಲಿ ಹೇಳ್ತೀನಿ ಅದು ನನ್ನ ನಿಜ ಜೀವನ ಆಗಿರುತ್ತೆ.
ಯಾವುದೇ ಕಾರಣಕ್ಕೂ ಅದರಲ್ಲಿ ಯಾವುದೂ ಕೂಡ ಸುಳ್ಳಾಗಿರಲ್ಲ. ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ, ಜನ ಏನಾದರೂ ಅಂದ್ಕೊಳ್ಳಿ. ಈಗ ಕೆಲವೊಬ್ರು ಅಂತಾರೆ ಒಳ್ಳೆ ಹಳ್ಳಿಯವ್ಳ ಥರ ಮಾತಾಡ್ತೀಯ, ನಿಂಗೆ ಇಂಗ್ಲೀಷ್ ಬರಲ್ವ ಅಂತ. ನನಗೆ ನಿಜವಾಗ್ಲೂ ನನಗೆ ಇಂಗ್ಲೀಷ್ ಬರಲ್ಲ, ನಾನು ಮಾತಾಡೋದೇ ಇದೇ ಥರನೇ. ಯಾಕಪ್ಪ ಅಂತಂದರೆ ನಾನು ಏನು ಮೊದಲಿಂದ ಅಭ್ಯಾಸ ಮಾಡ್ಕೊಂಬಂದಿದ್ದೀನಿ, ಸೊ ನಾನು ಹಂಗೆ ಇರ್ತೀನಿ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀನಿ ಅಂದ್ಬಿಟ್ಟು ನಾನು ಏನೇನೋ ಸ್ಟೈಲಾಗೆಲ್ಲ ಮಾತಾಡೋಕೆ ಹೋದರೆ ಅದು ನನ್ನ ಬೇರೆ ಥರ ಮಾತುಗಳು, ನನ್ನ ವಾಯ್ಸೇ ಬೇರೆ ಥರ ಚೇಂಜ್ ಆಗೋಗ್ಬಿಡುತ್ತೆ. ಸೊ ಅವತ್ತಿಂದನೂ ನಾನು ಏನು ಈ ಥರ ಮಾತಾಡ್ತೀನಿ, ಇನ್ನು ಮುಂದಕ್ಕೂ ಹಾಗೇ ಇರ್ತೀನಿ. ಈಗ ಯಾರೋ ಏನೋ ಹೇಳ್ತಿದ್ದಾರೆ, ನೀನು ಸ್ವಲ್ಪ ಚೇಂಜ್ ಆಗು ಮಾತಲ್ಲಿ, ಸ್ವಲ್ಪ ನಿನ್ನ ಆ್ಯಟಿಟ್ಯೂಡ್ ತೋರಿಸು. ಈಗ ಕೆಲವೊಬ್ರು ನನಗೆ ಹೇಳ್ತಾರೆ, ಭವ್ಯ ನೀನು ಸ್ವಲ್ಪ ಆ್ಯಟಿಟ್ಯೂಡಾಗಿ ಮಾತಾಡು ಅಂತಾರೆ. ನನಗೆ ಹಂಗಂದರೆ ಏನಂತನೂ ಅಷ್ಟು ನೀಟಾಗಿ ಗೊತ್ತಾಗೋದು ಇಲ್ಲ. ಆ್ಯಟಿಟ್ಯೂಡ್ ಯಾಕೆ ತೋರಿಸ್ಬೇಕು? ಈಗ ಭಗವಂತ ಈಗ ನನಗೆ ಒಂಥರ ಏನೋ ಒಂದು ಸಿರಿ ಕೊಟ್ಟಿರ್ತಾನೆ, ಇನ್ನೊಬ್ರಿಗೆ ಬೇರೆ ಥರ ಕೊಟ್ಟಿರ್ತಾನೆ. ಪ್ರತಿಯೊಬ್ಬರಿಗೂ ಅವ್ರವ್ರದ್ದೇ ಆದ ಒಂದು ಹೆಸರಿರುತ್ತೆ, ಅವ್ರವ್ರದ್ದೇ ಆದ ಒಂದು ಮನೆತನ ಅನ್ನೋದಿರುತ್ತೆ ಅಲ್ವಾ. ಸೊ ಯಾವ ಆ್ಯಟಿಟ್ಯೂಡು ಯಾವುದು ಏನು ಯೂಸ್ ಆಗೋಲ್ಲ. ನಮ್ಮ ಒಳ್ಳೆತನ, ನಮ್ಮ ಒಳ್ಳೆ ಮನಸ್ಸಿಂದನೇ 4 ಜನ ನಮ್ಮ ಜೊತೆ ಇರ್ತಾರೆ. ಈಗ ಏನೋ ಒಂದು ಆಗೋಯ್ತು ಅಂದರೆ 4 ಜನ ಓಡಿ ಬರ್ತಾರೆ, ಇರಪ್ಪ ನಾನಿದ್ದೀನಿ, ನಾನು ಬರ್ತೀನಿ ಅಂತ ಬರ್ತಾರೆ. ಸೊ ಮನುಷ್ಯನಿಗೆ ಮನುಷ್ಯ ಆಗಬೇಕು, ನಾನಿಲ್ಲ ಅಂತಲ್ಲ. ದುರಂಕಾರ ಮತ್ತು ಈ ಅಸೂಹೆ ಏನಂತಾರೆ ಹೇಳಿ, ಈ ಹೊಟ್ಟೆ ಕಿಚ್ಚು, ಈಗ ನೀವು ಅನ್ಕೋಬೋದು ಅದೆಂಗೆ ಲಾಭ ಇಲ್ಲದೆ ಮಾಡಿಕೊಟ್ಟಿರ್ತಾರೆ ಡೆಕೋರೇಷನ್ನು ಅಂತ. ಸೊ ಖಂಡಿತವಾಗ್ಲೂ ಲಾಭ ಇಟ್ಕೊಂಡಿರ್ತಾರೆ. ಈಗ ನಾನು ಹೇಳ್ತೀನಿ ಕೇಳಿ, ಸುಮಾರು ಅವ್ರು ನಮಗೆ 20 ವರ್ಷದಿಂದ ಅಂದರೆ ಫ್ಯಾಮಿಲಿ ಫ್ರೆಂಡು, ಹೇಳ್ಬೇಕಂದ್ರೆ ಒಂದು ಸ್ವಲ್ಪ ದೂರದ್ದು ರಿಲೇಟಿವ್ಸು ಆಗ್ತಾರೆ ಅವರು. ಸೊ ಹಂಗಾಗಿ ಅವ್ರು ಹೇಳಿದ್ರು, ನೋಡ ಭವ್ಯಮ್ಮ, ನಾನು ರಾಯರಿಗೆ ಮಾಡಿಕೊಡ್ತಾ ಇರೋದು, ನಾನು ತುಂಬ ಲಾಭ ಇಟ್ಕೊಂಡಿಲ್ಲ. ಈಗ ಹೊರಗಡೆಯವ್ರ ಹತ್ರ ಆಗಿದ್ದರೆ ನಾನು ಬೇರೆ ರೇಟೇ ತೊಗೋತಿದ್ದೆ, ಯಾಕಂದರೆ ಊದ ರೇಟೆಲ್ಲ ತುಂಬ ಇತ್ತು ಅಂತ ಹೇಳಿದ್ರು. ನಾನು ಅದಕ್ಕೆ ಹೇಳಿದೆ, ನೋಡಿ ಅಣ್ಣ, ನೀವು ಎಷ್ಟು ಹೇಳಿದ್ರು ನಾನು ಕೊಡ್ತೀನಿ, ನಾನು ಯಾಕೆ ಇಷ್ಟೊಂದು ಹೇಳ್ತಿದ್ದೀರಾ, ಕಮ್ಮಿ ಮಾಡಿ ಅಂತ ಕೇಳಲ್ಲ. ಯಾಕಂದರೆ ರಾಯರು ಕೊಡೋದಕ್ಕೆ ನಾನು ನಿಮಗೆ ಎಷ್ಟು ಕೊಡಬೇಕು ಅನ್ನೋದಕ್ಕೆ ನನಗೆ ಶಕ್ತಿ ಕೊಟ್ಟಿದ್ದಾರೆ. ನಾನು ಖಂಡಿತವಾಗ್ಲೂ ಅಷ್ಟೇ ಕೈ ಎತ್ತಿ ಕೊಡ್ತೀನಿ, ನಾನು ನಿಮಗೆ ಕಮ್ಮಿ ಮಾಡಿ ಅಂತಲೂ ಕೇಳಲ್ಲ ಅಂತ ಹೇಳಿದೆ. ಆದರೆ ನನಗೆ ಈಗ ಏನು ಭಗವಂತ ನನಗೆ ಖರ್ಚು ಮಾಡೋಷ್ಟು ಶಕ್ತಿ ಕೊಟ್ಟಿದ್ರು, ನನಗೆ ಅಷ್ಟೇ ಆಯಿತು ಹೂವಕ್ಕೆ. ಆದರೆ ನಾನು ಈಗ ಹೂವಕ್ಕೆ ಅಷ್ಟಾಯಿತು ಅನ್ನೋದಕ್ಕೆ ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಯಾಕಪ್ಪ ಅಂತಂದರೆ ಈಗ ನಾನು ಕೊಟ್ಟಿರೋ ದುಡ್ಡು ಈಗ ಅವರು ಖರ್ಚು ಮಾಡಿಬಿಟ್ಟಿರ್ತಾರೆ ಅಲ್ವಾ. ಈಗ ಏನೋ ಅವ್ರು ಒಂದು 2-3 ಸಾವಿರ ಲಾಭ ಇಟ್ಕೊಂಡಿದ್ರು, ಅದು ಏನು ಖರ್ಚಾಗೋಗ್ಬಿಟ್ಟಿರುತ್ತೆ. ಆದರೆ ರಾಯರನ್ನ ಈ ಒಂದು ಮಂಟಪದಲ್ಲಿ ಕೂರಿಸಿ ನಾನು ಪೂಜೆ ಮಾಡಿದ್ದೀನಿ ಅಲ್ವಾ, ಇದು ನನ್ನ ಸಾಯೋ ತನಕ ಒಂದು ನೆನಪು. ಯಾಕಪ್ಪ ಅಂತಂದರೆ ಯಾವಾಗಲೂ ನಾನು ನೆನೆಸ್ಕೋತೀನಿ, ನಂಗೆ ಬೇಜಾರಾದಾಗೆಲ್ಲ ಗಾಸಿಪ್, ಇವಾಗ ಬೇರೆಯವ್ರ ಬಗ್ಗೆ ಮಾತಾಡೋಕೆ ಹೋಗಲ್ಲ. ನಮ್ಮ ಮನೇಲಿ ಪೂಜೆ ಆಗಿರೋದು ಅದು ಇದೇ ಥರ ನಾನು ವೀಡಿಯೋಗಳು ನೋಡಿಕೊಂಡು ನಂದು ಏನು ಟೈಮ್ ಇರುತ್ತೆ ಆ ಟೈಮ್ನ ನಾನು ಮೂವ್ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಮತ್ತು ಇನ್ನೂ ಒಂದು ಏನಪ್ಪ, ಇವಾಗ ನೀವು ಅನ್ಕೋಬೋದು, ಏನಪ್ಪ ಇದು ದೇವರಿಗೆಲ್ಲ ರೆಡಿ ಮಾಡಿಬಿಟ್ಟು ಕಸ ಗುಡಿಸ್ತಿದ್ದಾರೆ ಅಂತ. ಯಾಕಂದರೆ ಈಗ ನಾವು ದೇವ್ರ ಮೇಲೆ ಇಟ್ಟಿರೋ ತೆಗೆದಿರ್ತೀವಲ್ವ, ಆವಾಗ ಕಸ ಗುಡಿಸಲ್ಲ ನಾನು. ಯಾಕಂದರೆ ಬಟ್ಟೆನಲ್ಲಿ ತಳ್ಕೊಂಬಿಡ್ತೀನಿ. ಈಗ ನಾನು ಫ್ರೆಶ್ಶಾಗಿ ಎಲ್ಲ ಡೆಕೋರೇಷನ್ ಮಾಡಿರೋ ಹೂವು ಮನೆ ತುಂಬ ಚೆಲ್ಲಿತ್ತಲ್ಲ, ಸೊ ಹಂಗಾಗಿ ನಾನು ಗುಡಿಸ್ತಾ ಇರೋದು. ಯಾಕಪ್ಪ ಅಂದರೆ ಈ ನಮ್ಮ ಜನಗಳು ಯಾವ ಥರ ಅಂತಂದರೆ, ಇವಾಗ ಆ ಒಳ್ಳೇದು ನಾವು 10 ಮಾಡಿರ್ತೀವಿ, ಏನೋ ಒಂದು ಮಿಸ್ಟೇಕ್ ಆಗಿರುತ್ತೆ. ಮನುಷ್ಯ ಅಂದಮೇಲೆ ಪ್ರತಿಯೊಬ್ಬನು ತಪ್ಪು ಮಾಡೇ ಮಾಡ್ತಾನೆ. ಏನೋ ಒಂದು ಮಾತು ಜಾರ್ಬಿಟ್ಟಿರ್ತಾನೆ ಕೆಲವು ನನ್ನ ಮಾತುಗಳು. ಸೊ ಅದಕ್ಕೇನೆ ನನಗೆ ಗೊತ್ತಲ್ವಾ, ಈಗ ಜನ ಯಾವ ಥರ ಅಂತಂದರೆ ಎಲ್ಲರಿಗೂ ನಾನು ಹೇಳಲ್ಲ ಪಾಪ. ಕೆಲವೊಂದಷ್ಟು ಜನ ನನಗೆ ಏನೋ ಒಂದು ಸಜೆಸ್ಟ್ ಮಾಡ್ತಾರೆ, ಅಕ್ಕ ನೀವು ಈ ಥರ ಮಾಡಿ ಆ ಥರ ಮಾಡಿ ಅಂತ. ಕೆಲವೊಬ್ಬೊಬ್ಬರು ಯಾರೋ ಮಾಡೋದಕ್ಕೆ ಹೋಗಲ್ಲ, ನಮ್ಮ ಹತ್ರದಿಂದ ಹಿಂದೆ ಮುಂದೆ ನೋಡಿರೋರೇನೇ ಅದು ಇದು ಗಾಸಿಪ್ ಮಾತುಗಳು, ಕಮೆಂಟ್ಗಳು ಹಾಕೋದು. ಎದುರುಗಡೆ ಏನಾದರೂ ಹೇಳಿದ್ರೆ ನಾನು ಭವ್ಯ ಗೌಡ ಮುಖ ಇನ್ನೊಂದು ನಾನು ತೋರಿಸ್ತೀನಿ. ಆದರೆ ಸುಮ್ಮನೆ ಫೇಕ್ ಅಕೌಂಟ್ಗಳು ಓಪನ್ ಮಾಡಿಕೊಂಡು ಕಮೆಂಟ್ಗಳು ಹಾಕ್ತಾರೆ. ನಾನು ಅದಕ್ಕೆಲ್ಲ ಯಾವುದೇ ಕಾರಣಕ್ಕೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಪಾಪ ನನ್ನ ಫ್ರೆಂಡ್ ನನಗೆ ಹೇಳಿದ್ಲು, ಭವ್ಯ ನಾನು ಬೇಗ ಮನೆಯಲ್ಲಿ ಹೂವು ಎಲ್ಲ ಕಟ್ಬಿಟ್ಟು ಬರ್ತೀನಿ, ನಾನು ಒಂದು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂತ. ಯಾಕಂದರೆ ಅವಳು ಜಾಸ್ತಿ ಹೂವು ತೊಗೊಂಬಂದಿದ್ಲು. ಅವ್ರ ಮನೇಲೂ ತುಂಬ ದೊಡ್ಡ ಫೋಟೋಗಳಿದೆ. ಪಾಪ ಅವಳಿಗೆ ಹೂವು ಕಟ್ಟಿ ಒಲಿಯಷ್ಟಲ್ಲೇ ಲೇಟ್ ಆಗೋಯ್ತು. ಅಲ್ಲಿಗೂ ನಾನು ಹೇಳಿದೆ, ಬೇಡ ಕಣೆ, ನಾವು ಮಾಡ್ಕೋತೀವಿ ಬಿಡು, ನಾನು ನನ್ನ ಮಗಳು ನಮ್ಮಮ್ಮ ಅಂತ. ಆದರೆ ಅವಳಿಗೆ ಯಾಕೋ ಮನಸ್ಸು ತಡೆದಿಲ್ಲ ಕಣೆ ನನಗೆ. ಪಾಪ ನೀನು ಒಬ್ಬಳೇ ಮಾಡ್ಕೋತಿರ್ತೀಯ, ಇನ್ನು ಸೋಮಿಯನು ಏನು ಮಾಡೋಕ್ಕಾಗಲ್ಲ, ಅದಕ್ಕೆ ಇಷ್ಟೊತ್ತಾದರೂ ಬಂದುಬಿಟ್ಟೆ ಅಂದ್ಲು. ಬಟ್ ಅವಳು ಬರೋಷ್ಟಲ್ಲಿ ಎಲ್ಲ ಡೆಕೋರೇಷನು ಆಗಿಬಿಟ್ಟಿತ್ತು, ನಾನು ಎಲ್ಲ ಕೆಲಸನೂ ಮಾಡ್ಕೊಂಬಿಟ್ಟಿದ್ದೆ. ಸೊ ನಾನು ಪಾರ್ಟ್ 2 ವ್ಲಾಗ್ ಅಪ್ಲೋಡ್ ಮಾಡ್ತೀನಿ. ನಮ್ಮ ಮನೆಗೆ ಯಾರ್ಯಾರು ಬಂದಿದ್ದರು, ಏನೇನೆಲ್ಲ ಆಯಿತು ಅನ್ನೋದು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ಥ್ಯಾಂಕ್ ಯು.